ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಆದರದೆ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ವರ್ಣ ಪ್ರಕ್ರಿಯಾ ಸಂಜೆ ನೋಡ್ತಾ ಇದ್ವಿ. ಅದರಲ್ಲಿ 7ನೇ ಪದ್ಯ. ಕುದುರೆ ಬಾಲದ ಕೊನೆಯ ಕೂದಲು ತುದಿ ವಿಭಾಗವ ಮಾಡಿ ಶತವಿಧ ಅದರೊಳಗೊಂದನು 100 ಭಾಗವ ಮಾಡಲೆಂತಿಹುದು ವಿಧಿಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ ತೃಣಾಂತ ಜೇವರೊಳು ಅಧಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಮಾಣು. ಈ ಪದ್ಯದಲ್ಲಿ ಜೀವನ ಅಣುತ್ವ ಬಗ್ಗೆ ಹೇಳ್ತಾ ಇದ್ದಾರೆ. ಕುದುರೆ ಬಾಲದ ಕೊನೆಯ ತುದಿಯನ್ನು ಶತವಿಧ ಮಾಡಿ ಅಂದರೆ 100 ಭಾಗ ಮಾಡಿ ಆ 100 ಭಾಗದಲ್ಲಿ ಪುನಃ 100 ಭಾಗ ಮಾಡಿದರೆ 10,000 ಭಾಗ ಆಗುತ್ತೆ. ಎಷ್ಟು ಅಣುವಾಗುತ್ತದೋ ಅಷ್ಟು ಜೀವನ ಸ್ವರೂಪ ಪರಮಾಣು ಇದೆ ಅಂತ ಹೇಳ್ತಾರೆ. ಇಷ್ಟು ಅಣುವಾದರೂ ಚಿನ್ಮಯ ತೇಜೋರೂಪವಾಗಿದೆ ಜೀವ. ಈ ಜೀವನ ಅಣುತ್ವವು ವಿಧಿಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳ ಆರಂಭಿಸಿ ತೃಣಾಂತ ಜೀವರವರೆಗೂ ಅಲ್ಪ ಜೀವರ ಸ್ವರೂಪ ಒಂದೇ ಸಮನಾಗಿರುತ್ತೆ. ಕಿಂಚಿತ್ತಾದರೂ ಅಧಿಕ ನ್ಯೂನತೆ ಎಂದಿಗೂ ಇಲ್ಲ. ಈಗ ಜೀವ ಪರಮಾಣು ಹೆಚ್ಚು ಕಡಿಮೆ ಇಲ್ಲದಲೇ ಒಂದೇ ಸಮನಾಗಿದೆ. ಆದರೆ ಜೀವರ ಶಕ್ತಿ ತಾರತಮ್ಯಾನುಸಾರವಾಗಿ ತೃಣದಿಂದ ಬ್ರಹ್ಮದೇವರವರೆಗೆ ಅಧಿಕ ಶಕ್ತಿ ಅಧಿಕ ತೇಜಸ್ಸು ಇರುತ್ತೆ. ಜೀವನು ಚಿನ್ಮಯನು ಕರಚರಣಾದಿ ಸಮಸ್ತ ಇಂದ್ರಿಯಗಳಿಂದ ಯುಕ್ತನಾಗಿದ್ದಾನೆ. ಈ ಜೀವನ ಅತ್ಯಣು ಇಂದ್ರಿಯಗಳಲ್ಲಿ ಅನಂತ ಅಣುಹರಿಯ ರೂಪಗಳಿವೆ. ಇದನ್ನು 14 ವಿಧ ತಾರತಮ್ಯ ತಿಳಿದರೆ ಜೀವನ ಪರಮಾಣುತ್ವ ಜೀವಶಕ್ತಿ ಪ್ರಭೇದ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇಂತಹ ಪರಮಾತ್ಮನ ಶಕ್ತಿ ಇದು. ಇಲ್ಲಿ ಹೇಳ್ತಾ ಇದ್ದಾರೆ, ಕುದುರೆ ಬಾಲವನ್ನು 100 ಭಾಗ ಮಾಡಬೇಕು. ಅದರ ಮತ್ತೆ 1 ಭಾಗವನ್ನು ಮತ್ತೆ 100 ಸಲ ಮಾಡಬೇಕು. ಆ ಕೊನೆಯ 100ನೇ 1 ಭಾಗಕ್ಕೆ ಜೀವನ ಪರಿಮಾಣವು ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂಗುಟಾಷ್ಟಾಂಗ್ರ ಮೂರುತೆ ಜೀವನಂಗುಟ ಮಾತ್ರ ಮೂರ್ತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಏವಮಾದಿ ಅನಂತರೂಪದಿ ಯಾವದ ಅವಯಗಳೊಳು ವ್ಯಾಪಿಸಿ ಕಾವ ಕರುಣಾಡುಗಳ ದೇವನು ಈ ಜಗತ್ರಯವ. ಜೀವನಂಗುಷ್ಟಾಗ್ರ ಮೂರ್ತಿ ಜೀವನ ಸ್ವರೂಪ ಹೃತ್ಕಮಲ ತುದಿಯಲ್ಲಿ ಜೀವಸ್ವರೂಪವೇ ಅತ್ಯಣು. ಶ್ರೀ ಬಿಂಬನಾದ ಪರಮಾತ್ಮನು ಜೀವನ ಅಂಗುಷ್ಟಾಗ್ರ ತುದಿಯಷ್ಟು ಪರಮ ಸೂಕ್ಷ್ಮವಿರುತ್ತದೆಯೋ ಜೀವನ ಅಂಗುಷ್ಟಾಗ್ರ ಮೂರ್ತಿ ಅಗ್ರೇಶ ಅಂತರ್ಯಾಮಿ ಜೀವಬಿಂಬನೆಂದು ಹೇಳ್ತಾರೆ. ಜೀವನಂಗುಟ ಮಾತ್ರ ಮೂರ್ತಿ ಜೀವನ ಅಷ್ಟಶೇತ್ವರಣ ಕಮಲದ ನಾಳದಲ್ಲಿಪ್ಪ ಜೀವನ ಅಂಗುಷ್ಟ ಎಷ್ಟು ಇರುವುದೋ ಅಷ್ಟೇ ಪ್ರಮಾಣದಿಂದ ಅಂಗುಷ್ಟ ಮಾತ್ರ ಮೂರ್ತಿ ಇವನೇ ಮೂಲೇಶ ಅಷ್ಟಭುಜ ನಾರಾಯಣ ಹಂಸ ಇತ್ಯಾದಿ ನಾಮದಿಂದ ಕರೆಸ್ಕೊಳ್ತಾನೆ. ಜೀವನ ಪ್ರಾದೇಶ ಮೂರ್ತಿ ಇಲ್ಲಿ ಹೇಳ್ತಾರೆ. ಜೀವನ ಪ್ರಾದೇಶ ಅಂದರೆ ಜೀವನ ಗೇಣು ಅಥವಾ ಚೋಟು ಇದರಷ್ಟೇ ಪ್ರಾದೇಶ ಮೂರ್ತಿ ಜೀವಾಧಾರವಾಗಿ ನಿಂತಹ ರೂಪ. ಜೀವಾಕಾರ ಮೂರ್ತಿಗಳು ಜೀವನು ಎಷ್ಟು ಆಕೃತಿ ಇರುವ ಆನೆ ಸಿಂಹ ಕುದುರೆ ಮನುಜ ದೇವಾದಿ ಎಂಥ ಸ್ವರೂಪವುಳ್ಳವನು ಪರಮಾತ್ಮನು ಆ ಜೀವಾಕಾರದಿಂದ ಅಲ್ಲಿದ್ದಾನೆ. ಅದಕ್ಕೆ ಜೀವಾಕಾರ ಮೂರ್ತಿ ಅಂತ ಹೇಳಿದ್ದಾರೆ. ಏವಮಾದಿ ಇವೇ ಮೊದಲು ಮಾಡಿ ಅನಂತ ರೂಪದಿಂದ
ಯಾವದ ಅವಯವದಳು ವ್ಯಾಪಿಸಿ ಜೀವನ ಯಾವತ್ತೂ ಸ್ವರೂಪ ಅವಯವಗಳಲ್ಲಿ ವ್ಯಾಪಿಸಿ ನಿತ್ಯದಲ್ಲಿದ್ದು ಜೀವನನ್ನು ಕಾದುಕೊಂಡಿದ್ದಾಳೆ. ಬಿಂಬನಾದ ಪರಮಾತ್ಮನು ಮಹಾಕರುಣಾಳುಗಳಾದ ಬ್ರಹ್ಮಾದಿ ದೇವತೆಗಳಿಗೆ ದೇವ. ಈಶ ಸರ್ವೋತ್ತಮನಾಗಿದ್ದಾನೆ, ಕ್ರೀಡಾದಿ ಗುಣ ವಿಶಿಷ್ಟನಾಗಿದ್ದಾನೆ. ಬಹಿಕಾಲ ರೂಪದಿಂದ ಈ ಜಗತ್ರಯವನ್ನು ಕಾಯ್ತಾ ಇದ್ದಾನೆ. ನೋಡ್ರಿ ಪರಮಾತ್ಮ ಎಷ್ಟಿದ್ದಾನೆ. ಜೀವನಲ್ಲಿರುವ ಭಗವತ್ ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜೀವನಂಗುಷ್ಟಾಗ್ರಮೂರ್ತಿ ಅಂತ ಪದ್ಯದಿಂದ ಉಪನಿಷದಲ್ಲಿ ಬಂದಿರುವಂತಹ ವಿಷಯಗಳಲ್ಲಿ ಹೇಳ್ತಾ ಇದ್ದಾರೆ. ಹೃದಯದ ಕಮಲದ ಮೊಗ್ಗೆಯ ಮೂಲ ತುದಿಯಲ್ಲಿರುವ ಅಂಗುಷ್ಟ ಹೆಬ್ಬೆರಳಿನ ತುದಿಯಷ್ಟು ಪರಿಮಾಣ ಅಳತೆ ಉಳ್ಳಂತಹ ಆ ಹರಿಯ ರೂಪವು ಸರ್ವಜೀವರಿಗೂ ಆಧಾರ ಸ್ಥಾನವಾಗಿದೆ, ಆಶ್ರಯನಾಗಿದ್ದಾನೆ. ಈ ಮೂಲ ರೂಪಕ್ಕೆ ಮೂಲೇಶ ಅಂತ ಕರೀತಾರೆ. ಇವನಲ್ಲಿ ಸಕಲ ಜೀವರು ಆಶ್ರಯವನ್ನು ಪಡೆದುಕೊಂಡಿದ್ದಾರೆ. ಹೃದಯ ಕಮಲದ ಕರ್ಣಿಕೆಯ ಮೂಲದಲ್ಲಿರುವ ಅಂಗುಷ್ಟ ಮಾತ್ರ ಪರಿಮಿತಿಯುಳ್ಳ ಹೆಬ್ಬೆರಳಿನಷ್ಟೇ ಅಳತೆಯುಳ್ಳ ಪರಮಾತ್ಮನನ್ನು ಅಂದರೆ ಮೂಲೇಶನನ್ನು ಸುಷುಪ್ತಿ ಕಾಲದಲ್ಲಿ ಎಲ್ಲ ಜೀವರು ಪ್ರವೇಶಿಸುತ್ತಾರೆ. ಹೃದಯದಲ್ಲಿ ತುಂಬ ವ್ಯಾಪಿಸಿದ ಹೆಬ್ಬೆರಳಿನ ತುದಿಯಿಂದ ಆರಂಭಿಸಿ ಎರಡನೆಯ ಬೆರಳು ಕೊನೆಯ ತುದಿಯವರೆಗಿನ ಪರಿಮಾಣವುಳ್ಳ ಅಂದರೆ ಚೋಟು ಪರಿಮಿತವುಳ್ಳ ಪ್ರಾದೇಶ ನಾಮಕನಾದ ಪರಮಾತ್ಮನು ಜೀವರಿಗೆ ಆಧಾರನಾಗಿದ್ದಾನೆ ಅಂತ ಹೇಳ್ತಾರೆ. ಜೀವ ಹೃದಯಗತನಾದ ಪ್ರಾದೇಶ ಮೂಲೇಶ ರೂಪಗಳನ್ನು ಈ ಭಾಷ್ಯದಲ್ಲಿ ಏನು ಹೇಳಿದಾರೋ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಿಂಬ ಜೀವಾಂಗುಷ್ಟ ಮಾತ್ರದಿ ಇಂಬುಗೊಂಡಿಹ ಸರ್ವರಳು ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸೆ ಎಂಬರೀತಗೆ ಕೋವಿದರು ವಿಶ್ವಂಭರಾತ್ಮಕ ಪ್ರಾಜ್ಞಭಕ್ತ ಕುಟುಂಬಿ ಸಂತೈಸುವನು ಈ ಪರಿಬಲ್ಲ ಭಜಕರನು. ಜೀವನ್ ಅಂಗುಷ್ಟ ಮಾತ್ರದಿ ಇರುವನೇ ಬಿಂಬ, ಅವನೇ ಅಗ್ರೇಶ. ಸರ್ವರೋಳು ಅಂದರೆ ಸರ್ವಜೀವರಲ್ಲಿ ಸೂಕ್ಷ್ಮ ಹೃದಯಾಂಬರದಿ ಅಂದರೆ ಜೀವನ ಸೂಕ್ಷ್ಮವಾದ ಹೃದಯಾಕಾಶದಲ್ಲಿ ಹೃತ್ಕಮಲ ಮಧ್ಯ ನಿವಾಸಿ ಅಂತ ಅನಿಸಿಕೊಂಡು ಬಿಂಬನು ಇಂಬುಗೊಂಡಿಹನು. ಜೀವನ ಸ್ವರೂಪ ಶ್ವೇತವರ್ಣ ಹೃದಯ ಕಮಲ ಮಧ್ಯದಲ್ಲಿ ಆಶ್ರಯನಾಗಿ ಜೀವಾಂತರ್ಯಾಮಿ ಆಗಿದ್ದಾನೆ. ಈತನಿಗೆ ಕೋವಿದರು ಅಂದರೆ ಜ್ಞಾನಿಗಳು ವಿಶ್ವಂಭರಾತ್ಮಕ ಪ್ರಾಜ್ಞೆನೆಂದು ಕರೀತಾರೆ. ಇದೆಲ್ಲ ಉಪನಿಷತ್ತುಗಳು ಬಂದಿದ್ದು ಅದನ್ನೇ ಹೇಳ್ತಾರೆ. ಈ ಪ್ರಾಜ್ಞನಾದ ಬಿಂಬನೇ ವಿಶ್ವಂಭರಾತ್ಮಕ ಸಮಸ್ತ ಜಗತ್ತಿನಲ್ಲಿ ವ್ಯಾಪಿಸಿದ್ದಾಳೆ. ಈ ಪರಿಬಲ್ಲ ಭಜಕರನ್ನು ಜೀವಾಂತಹ ಪ್ರೇರಕೋ ಅಂತರಾತ್ಮೇತಿಯ ಇದು ಅಂತ ಹೇಳಿದಂಗೆ ಈತನೇ ಅಂತರಾತ್ಮ ಅಂತ ತಿಳಿದುಕೊಂಡು ಈತನೇ ಜಗತ್ತಿನಲ್ಲಿ ವ್ಯಾಪಿಸಿದ್ದಾನೆ ಅಂತ ತಿಳಿದುಕೊಂಡು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು ಆ ರೀತಿ ಚಿಂತನೆ ಮಾಡ್ತಾರೆಯೋ ಅಂತಹ ಭಕ್ತರನ್ನು ಪರಮಾತ್ಮ ಸಂತೈಸುವನು, ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಪುರುಷನಾಮಕ ಸರ್ವಜೀವರೊಳಿರುವ ದೇಹಾಕಾರ ರೂಪದೆ ಕರಣ ನಿಯಾಮಕ ಹೃಷಿಕಪ ನಿಂದ್ರಿಯಂಗಳಲೇ ತುರಿಯ ನಾಮಕ ವಿಶ್ವತ 12 ಬೆರಳಿಂದ ಉತ್ತಮಾಂಗದೆ 2,72,000 ನಾಡಿಯೊಳಗಿಪ್ಪ. ಪುರುಷನಾಮಕ ಪರಮಾತ್ಮ ಸರ್ವಜೀರೊಳಗಿರುವನೇ ದೇಹಾಕಾರ ರೂಪದಿ ಲಿಂಗ ಅನಿರುದ್ಧ ಸ್ಥೂಲ ದೇಹಾಕಾರ ರೂಪದಲ್ಲಿ ಇದ್ದಾನೆ. ಈ ಪರಮಾತ್ಮನಿಗೂ ಪುರುಷ ಅಂತ ಹೆಸರು. ಈ ಜೀವನಿಗೂ ಪುರುಷ ಅಂತ ಕರೀತಾರೆ. ಕರಣ ನಿಯಾಮಕ ಜೀವನ ಸ್ವರೂಪ ಇಂದ್ರಿಯ ನಿಯಾಮಕನೇ. ಸ್ಥೂಲ ದೇಹಗತ ಇಂದ್ರಿಯಗಳಲ್ಲಿ ವಿಷಯಾಸಕ್ತಿಯನ್ನು ಕೊಡ್ತಾನೆ. ಹೃಷಿಕಪ ಅಂತಂದರೆ ಇಂದ್ರಿಯಗಳಲ್ಲಿ ಸಕಲ ಇಂದ್ರಿಯಗಳಿಗೆ ಪ್ರೇರಕನಾಗಿದ್ದಾನೆ. ಯಾವ ಪರಮಾತ್ಮನಿಂದ ರಮಾ ಬ್ರಹ್ಮ ರುದ್ರೇಂದ್ರಾದಿ ದೇವತೆಗಳು ಸಂತುಷ್ಟರಾಗುವುದರಿಂದ ಹೃಷಿಕೇಶನು ಇಂದ್ರಿಯಗಳಲ್ಲಿರುವ ತುರಿಯ ನಾಮಕ
ವಿಶ್ವ 4ನೇ ರೂಪವಾದ ಅಥವಾ ಮುಕ್ತಿಯನ್ನು ಕೊಡುವ ವಾಸುದೇವನಿಗೆ ವಿಶ್ವ ಅಂತ ಹೆಸರು. ಇಂತಹ ತುರಿಯನು ಭ್ರೂಮಧ್ಯದಿಂದ ಆರಂಭಿಸಿ 12 ಬೆರಳ ಉತ್ತಮಾಂಗದಿ 12 ಅಂಗುಲಿ ಮೇಲೆ ಶಿರಬ್ರಹ್ಮರಂಧ್ರದಲ್ಲಿ ಇದ್ದಾನೆ. ಈ ರೀತಿಯಾಗಿ ನಾರಾಯಣ ಉಪನಿಷತ್ತಲ್ಲಿ ಬಂದಿದೆ. 2,70,000 ನಾಡಿಯೊಳಗಿಪ್ಪ ಸ್ಥೂಲಗತ ದೇಹಗತ 72,000 ನಾಡಿಯಲ್ಲಿ ಇದ್ದಾನೆ. ಸುಷುಮ್ನಾ ನಾಡಿಯಲ್ಲಿ ಹೃತ್ಕಮಲ ಮಧ್ಯ ಮೂಲೇಶನ ಪಾದಾಶ್ರಯದಲ್ಲಿ ಮುಖ್ಯ ಪ್ರಾಣನ ಪಾದದಡಿಯಲ್ಲಿ ಜೀವನು ಲಿಂಗ ಅನಿರುದ್ಧ ದೇಹದಿಂದ ಯುಕ್ತನಾಗಿದ್ದಾನೆ. ಇಲ್ಲಿ ದೇಹದಲ್ಲಿರುವ ಪುರುಷ ವಿಶ್ವ ತುರಿಯ ರೂಪಗಳನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ತುರಿಯ ರೂಪದ ವಿಷಯದಲ್ಲಿ ವಿಷ್ಣು ತುರಿಯ ರೂಪದಿಂದ ಶಿರಸ್ಸಿನಲ್ಲಿಯೇ ಭ್ರೂಮಧ್ಯದಿಂದ 12 ಬೆರಳಿನ ಉರ್ಧ್ವ ಭಾಗದಲ್ಲಿರುತ್ತಾನೆ ಅಂತ ಹೇಳುವ ಮೂಲಕ ಮಾಂಡುಕ್ಯೋಪನಿಷತ್ತಲ್ಲಿ ಬಂದಿದ್ದನ್ನು ಹೇಳ್ತಾ ಇದ್ದಾರೆ. ಕಪಾಲದ ಮೇಲುಗಡೆ ಕೂದಲುಗಳ ಕೊನೆಯಲ್ಲಿ ತುರಿಯ ರೂಪವಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಪರಮಾತ್ಮ ಎಷ್ಟು ನಮ್ಮ ದೇಹದಲ್ಲಿ ವ್ಯಾಪಿಸಿಕೊಂಡು ನಮಗೆಷ್ಟು ರೀತಿ ಉಪಕಾರ ಮಾಡ್ತಾ ಇದ್ದಾನೆ. ಆ ಎಲ್ಲ ರೂಪಗಳನ್ನು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ವ್ಯಾಪಕನು ತಾನಾಗಿ ಜೀವಸ್ವರೂಪ ದೇಹದ ಒಳಹೊರಗೆ ನಿರ್ಲೇಪನಾಗಿ ಜೀವಕೃತ ಕರ್ಮಗಳನ್ನಾಚರಿಸಿ ಶ್ರೀಪಯೋಜ ಭವೇರರಿಂದ ಪ್ರದೀಪವರ್ಣ ಸಂಮೂರ್ತಿ ಮಧ್ಯಗತಾ ಪೊಳೆವ ವಿಶ್ವಾದಿರೂಪದಿ ಸೇವೆ ಕೈಕೊಳುತ್ತಾ ಈ ತುರಿಯ ನಾಮಕನೇ ಜೀವನ ಸ್ವರೂಪ ದೇಹದ ಒಳಗೆ ಅಂತರಾತ್ಮನಾಗಿ ವ್ಯಾಪಕನಾಗಿರುವನಲ್ಲದೆ ಜೀವನ ಸ್ವರೂಪ ದೇಹದ ಹೊರಗೆ ಇರುವ ಲಿಂಗ ಅವ್ಯಕ್ತ ಅನಿರುದ್ಧ ಸ್ಥೂಲ ದೇಹಗಳಲ್ಲಿ ವ್ಯಾಪಕನಾಗಿದ್ದಾನೆ. ಜೀವಾಂತಹ ಪ್ರೇರಕನಾದ ಪರಮಾತ್ಮನು ಜೀವಕೃತ ಕರ್ಮಗಳ ಆಚರಿಸಿ ಜೀವರಿಂದ ಮಾಡತಕ್ಕ ಕರ್ಮಗಳಲ್ಲಿ ಅಂತಹ ತಾನು ಪ್ರೇರಿಸಿ ಜೀವರಿಂದ ಮಾಡಿಸಿದರೂ ತಾನು ನಿರ್ಲೇಪನಾಗಿರುವ ಕರ್ಮಫಲ ಅನುಭವಿಸುವುದಿಲ್ಲ, ಕರ್ಮಜಿತನಾಗಿದ್ದಾನೆ. ಕರ್ಮಕೃತಾಗಮ ಕರ್ಮಫಲಪ್ರದ ಕರ್ಮಜಿತ ಕರ್ಮಬಂಧಮಃ ಕರ್ಮ ವಿಮೋಚನ ಕರ್ಮ ನಿಗ್ರಹ ವಿಕರ್ಮನಾಶ ತವ ದಾಸೋಹಂ ಅಂತ ಹೇಳಿದ್ದಾರೆ. ಹೀಗೆ ಪರಮಾತ್ಮ ಕರ್ಮ ನಿರ್ಲೇಪನಾಗಿ ಪ್ರದೀಪವರ್ಣ ಸ್ವಮೂರ್ತಿ ಮಧ್ಯಗ ಅರುಣವರ್ಣ ಕಾಂತಿಯಿಂದ ಬಹಳ ಪ್ರಕಾಶಿತನಾಗಿ ಸ್ವಮೂರ್ತಿಗಣ ಮಧ್ಯಗ ಅಂತ ಸ್ವರೂಪಗಳಾಗಿರುವಂತಹ ತನ್ನ ವಿಶ್ವಾದಿ ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಆತ್ಮ ಅಂತರಾತ್ಮ ಜ್ಞಾನಾತ್ಮ ಪರಮಾತ್ಮ ಇವೇ ಸ್ವಮೂರ್ತಿಗಳು. ನಾರಾಯಣನಿಗೆ ಸೇವ್ಯ ರೂಪಗಳು. ಈ ರೀತಿಯಾಗಿ ಬಂದಿದೆ, ತಂತ್ರಸಾರದಲ್ಲಿ ಬಂದಿದೆ. ಹೀಗೆ ವಿಶ್ವಾದಿ ರೂಪದಿಂದ ಶ್ರೀಪಯೋಜ ಭವೇರರಿಂದ ಬ್ರಹ್ಮವಾಯುಗಳಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ತಾನು ಪೊಳೆವನು. ಈ ರೀತಿ ಸ್ಥೂಲ ಬಿಂಬನಾಗಿ ಹೊಳೆದು ಸಾಧನಾನಂತರ ಗುರುಪ್ರಸಾದದಿಂದ ಸಂಚಿತ ಆಗಾಮಿ ಕರ್ಮನಾಶಗೈದು ಜೀವಾಂತರ್ಯಾಮಿ ಬಿಂಬನು ಈ ದೇಹದಲ್ಲೇ ಕಾಣಿಸಿಕೊಳ್ತಾನೆ, ಪ್ರಕಾಶಮಾನನಾಗಿ ಕಾಣಿಸುವನು ಅಂತ ಹೇಳ್ತಾ ಇದ್ದಾರೆ. ವ್ಯಾಪಕನಾಗಿರುವ ಪರಮಾತ್ಮನ ಚಿಂತನೆಯ ಬಗೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ವ್ಯಾಪಕ ಅನ್ನುವ ಶಬ್ದದಿಂದ. ಯಾವುದು ತಂತ್ರಸಾರಗಳಲ್ಲಿ ಬಂದಿದೆ ಅವುಗಳನ್ನು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಗರುಡಶೇಷ ಭವಾದಿ ನಾಮವ ಧರಿಸಿ ಪವನ ಸ್ವರೂಪ ದೇಹದಿ ಕರಣ ನಿಯಾಮಕನು ತಾನಾಗಿಪ್ಪ ಹರಿಯಂತೆ ಸರಸಿಜಾಸನವಾಣಿ ಭಾರತಿ ಭರತನಿಂದೊಡಗೂಡಿ ಲಿಂಗದಿ ಇರುತಿ ಹರುಮಿಕ್ಕಾದಿದ ಆದಿತೇಯರಿಗಿಲ್ಲವೇ ಸ್ಥಾನ. ಗರುಡ ಶೇಷ ಭವಾದಿ ನಾಮ ಧರಿಸಿ ಅಹಂಕಾರ ತತ್ವಾಭಿಮಾನಿಯಾದಂತಹ ಗರುಡದೇವರು, ಶೇಷದೇವರು, ಭವಾದಿ ಅಂದರೆ ರುದ್ರದೇವ ಮೊದಲಾದ ಸಮಸ್ತ ತಾತ್ವಿಕ ದೇವತೆಗಳ ನಾಮಗಳನ್ನು ಧರಿಸಿ ಆಯಾ ನಾಮಗಳಿಂದ ಕರೆಸುತ್ತಾ ಪವನಃ ಪುನಾತೀತಿ ಪವನಃ ಪವಿತ್ರ ಮಾಡುವರ್ಯಾರೋ ಅವರಿಗೆ ಪವನ ಅಂತ ಹೆಸರು. ಅಂತಹ ವಾಯುದೇವರು ಇಡೀ ಲೋಕವನ್ನೇ ಪವಿತ್ರ ಮಾಡುವಂತಹ ವಾಯುದೇವರು ಸ್ವರೂಪ ದೇಹದ ಜೀವನ ಚಿಶರೀರದಲ್ಲಿ
ನಿಸ್ಸಂದೇಹವಾಗಿ ಪರಮಾತ್ಮನ ಅನುಗ್ರಹದಿಂದ ವಾಯುದೇವರು ಜೀವನ ಸ್ವರೂಪಗಳಲ್ಲಿ ಗರುಡಾದಿ ನಾಮಗಳನ್ನು ಧರಿಸಿ ಕರಣ ನಿಯಾಮಕನು, ಇಂದ್ರಿಯಗಳ ನಿಯಾಮಕನು, ತಾನಾಗಿಪ್ಪ ಹರಿಯಂತೆ ತಾನೇ ಪವನನೇ ಎಂದು ನಿಶ್ಚಯಾರ್ಥ ಬೋಧಕ ವಾಯುದೇವರೇ ತಾವೇ ಇಂದ್ರಿಯ ನಿಯಾಮಕರಾಗಿದ್ದಾರೆ. ಹರಿಯಂತೆ ಬಿಂಬನಾದ ಪರಮಾತ್ಮನು ಯಾವ ಪ್ರಕಾರವಾಗಿ ಇರುವನೋ, ಬಿಂಬನಾದ ಹರಿಯ ಪ್ರತಿಬಿಂಬರಾದ ವಾಯುದೇವರು ಪರಮಾತ್ಮನ ಅನುಗ್ರಹದಿಂದ ಇಂದ್ರಿಯ ನಿಯಾಮಕರಾಗಿದ್ದಾರೆ. ವಾಯುದೇವರು ಸ್ವರೂಪ ದೇಹದಲ್ಲಿದ್ದರು. ಮುಂದೆ ಲಿಂಗ ದೇಹದಲ್ಲಿ ಸರಸಿಜಾಸನ ಬ್ರಹ್ಮದೇವರು, ವಾಣಿ ಸರಸ್ವತಿ ಮತ್ತು ಭಾರತೀ ದೇವಿಯರು ಇವರಿಂದ ಕೂಡಿ ಪ್ರಕಾಶಮಾನನಾದ ಬಿಂಬರೂಪಿ ಹರಿಯಲ್ಲಿ ನಿತ್ಯರತರಾಗಿರುವ ಭರತವಾಯು ಅಂತ ಹೇಳ್ತಾರೆ. ಈ ನಾಲ್ವರು ಕೂಡಿಕೊಂಡು ಪರಮಾತ್ಮನ ಆಜ್ಞೆಯಿಂದ ರಮಾಭಿಮನ್ಯವಾಗಿರುವಂತಹ ಲಿಂಗದೇಹದಲ್ಲಿದ್ದು ತತ್ಕಾರಣವಾದ 16 ಕಲೆ ಗುಣಗಳಿಗೆ ಪ್ರವರ್ತಕರಾಗಿದ್ದಾರೆ. ಆದಿತೇಯರಿಗೆ ಈ ಸ್ಥಾನ ಇಲ್ಲ. ರುದ್ರಾದಿ ದೇವತೆಗಳಿಗೂ ಈ ಲಿಂಗದಲ್ಲಿ ಪ್ರವೇಶವಿಲ್ಲ. ಅಂಥೇಳಿ ಹೇಳ್ತಾ ಇದ್ದಾರೆ. ಹೋಗಬೇಕು. ವಾಯುದೇವರ ವ್ಯಾಪ್ತಿ ಸ್ವರೂಪದಲ್ಲಿ ಉಂಟೆಂದು ನಿತ್ಯ ಧಾರಣೆ ತಿಳಿದು ಧೇನಿಸುವುದೇ ಪರಮ ವಿಷ್ಣು ಪ್ರೀತಿಕರ ವೈಷ್ಣವ ಧರ್ಮವೆಂದು ಹೇಳ್ತಾ ಇದ್ದಾರೆ. ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿಸುತ್ತಲೂ ಪ್ರಾವರಣ ರೂಪದಲ್ಲಿ ಎಪ್ಪದು ಭಗವದಿಚ್ಛೆಯಲೇ. ಕೇವಲ ಜಡ ಪ್ರಕೃತಿ ಅಧಿಕಧಿ ದೇವತೆಯು ಮಹಾಲಕುಮಿಯೇ ನಿಪಳು ಯಾವಿರಜೆಯ ಸ್ನಾನ ಪರ್ಯಂತರದಿ ಹತ್ತಿಹದು. ಜೀವನ ಸ್ವರೂಪ ದೇಹಕ್ಕೆ ಲಿಂಗದೇಹವು ಜೀವನ ಆಕೃತಿಯ ಸ್ವರೂಪದಂತೆ ಅಕ್ಕಿಯ ಮೇಲೆ ತುಷದಂತೆ ಅಂದರೆ ಹೊಟ್ಟಿನಂತೆ ಸಾವಕಾಶದಿ ಜೀವಕ್ಕೆ ಹತ್ತದಂತೆ ಜೀವಕ್ಕೂ ಲಿಂಗದೇಹಕ್ಕೂ ಗಜ್ಜುಗದಲ್ಲಿರುವ ಬೀಜಕ್ಕೂ ಗೊರಟಿಗೂ ಹೇಗೆ ಸಂಬಂಧವಿಲ್ಲದೆ ಇರುವುದೋ ಅದೇ ರೀತಿ ಸುತ್ತಲೂ ಸುತ್ತುಗಟ್ಟಿ ಪ್ರಾವಣ ರೂಪದಲ್ಲಿ ಇಪ್ಪುದು. ತೇಜೋರೂಪವಾಗಿ 3 ಆವರಣದಿಂದ ಸುತ್ತಲೂ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಲಿಂಗದೇಹವು ಇದು ಕೇವಲ ಭಗವದಿಚ್ಛೆಯಲ್ಲಿ ಕೇವಲ ಭಗವಂತನ ಇಚ್ಛಾದಿಂದ ಅನಾದಿಯಿಂದ ಇರುವುದು. ಸೃಷ್ಟಿ ಪ್ರಾರಂಭ ಕಾಲದಿ ನಾರಾಯಣೋದ್ಭುತ ವಾಸುದೇವ ನಶ್ವೇದ ಮೈ ಬೆವರಿಂದ ಉಬ್ಬಿ ಚಿದಾನಂದ ಸ್ವರೂಪ ಜೀವನ ಸ್ವರೂಪ ದೇಹಕ್ಕೂ ಜಡವಾದ ಲಿಂಗದೇಹಕ್ಕೂ ಪರಮಾತ್ಮನ ಇಚ್ಛಾದಿಂದ ಸಂಬಂಧವಾಗುತ್ತೆ. ಇದು ಕೇವಲ ಜಡವು. ಇದಕ್ಕೆ ಮೂಲ ಜಡ ಪ್ರಕೃತಿಗೆ ಅಭಿಮಾನಿಯಾದ ಅಧಿದೇವತೆಯು ಮಹಾಲಕ್ಷ್ಮೀ ದೇವಿ. ಆ ವಿರಜೆಯ ಸ್ನಾನ ಪರ್ಯಂತರದಿ ಹತ್ತಿಹದು. ಇದು ಜೀವನ ಸಾಧನ ಮಾಡಿ ಮುಕ್ತಿಗೆ ಹೋಗಲು ಬ್ರಹ್ಮದೇವರ ಸಂಗಡ ವಿರಜಾ ನದಿ ಸ್ನಾನ ಮಾಡಿಸಿ ಲಿಂಗವನ್ನು ಕಳೆಯುವನು ಪರಮಾತ್ಮ. ವಿರಜಾ ಸ್ನಾನವರೆಗೂ ಇದರ ಬಿಡುಗಡೆ ಇಲ್ಲ. ಇಲ್ಲಿ ಅಧಿದೇವತೆ ಮಹಾಲಕ್ಷ್ಮೀ ದೇವಿ ಮುಖ್ಯವಾದರು. ಅಮುಖ್ಯ ದೇವತೆಗಳು ಬ್ರಹ್ಮ, ವಾಯು, ವಾಣಿ, ಭಾರತಿ ಇವರು 4. 16 ಕಲೆಗಳ ಲಿಂಗ ದೇಹದ ಕಾರ್ಯ ಮಾಡಿಸ್ತಾರೆ ಇವರು. ಏಕೆಂದರೆ ಇವರು ಪರಮಾತ್ಮ ನೋಡಿ ಎಷ್ಟು ಮಾಡಿಸ್ತಾ ಇದ್ದಾನೆ. ಲಿಂಗ ಶರೀರವು ಜೀವರ ಸ್ವರೂಪ ದೇಹಕ್ಕೆ ಸದೃಶವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಸ್ವರೂಪಾಕಾರಗಳಿಗೆ ಸದೃಶವಾದ ಅನಾದಿಗಳಾದ ಲಿಂಗ ದೇಹಗಳಿಂದ ಅನಾದಿಗಳಿಂದ ಆ ಬಣ್ಣಗಳ ಕಂಚುಕ ವಸ್ತುಗಳಿಂದಲೋ ಎಂಬಂತಿರುವ ಲಿಂಗ ದೇಹಗಳಿಂದ ಜೀವರು ಆಚ್ಛಾದಿತರಾಗಿರ್ತಾರೆ ಅಂತ ವಿಷ್ಣು ರಹಸ್ಯದಲ್ಲಿ ಬಂದಿದೆ. ಲಿಂಗದೇಹವು ತುಷ ಅಂದರೆ ಭತ್ತದ ಮೇಲಿನ ಕವಚ ತ್ವಚದಂತೆ ಇದೆ. ಅದು ಪ್ರಕಾಶ ಸಂಹಿತೆಯಲ್ಲಿ ಬಂದಿದೆ. ಹೀಗೆ ಪ್ರಕೃತಿಯು ಕೇವಲ ಜಡ. ಇದಕ್ಕೆ ಅಧಿದೇವತೆಯಾಗಿರುವಂಥ ಮಹಾಲಕ್ಷ್ಮೀ ದೇವಿಯು ಇಲ್ಲಿ ಇದ್ದು ಎಲ್ಲ ಮಾಡಿಸ್ತಾ ಇದ್ದಾಳೆ. ಆರಧಿಕ ದಶಕಡೆಗಳುಳ್ಳ ಶರೀರ ನಿರುದ್ಧಗಳ ಮಧ್ಯದಿ
ಸೇರಿಪ್ಪವು ಜೀವ ಪರಮಾಚ್ಛಾದಿಕದ್ವಯವೋ ಬಾರದಂದದಿ ದಾನವರನತಿ ದೂರಗೈಸುತ ಶ್ರೀ ಜನಾರ್ದನ ಮೂರು ಗುಣಗಳದೊಳಗಿಪ್ಪನೆಂದಿಗೂ ತ್ರಿವರ್ತು ಎಂದೆನಿಸೇ. ಆರಧಿಕ ದಶ ಕಳೆಗಳುಳ್ಳ ಅಂದರೆ 16 ಕಳೆಗಳುಳ್ಳಂತಹ ಶರೀರ ಅಂದರೆ ಲಿಂಗ ಶರೀರ. ಸತ್ವ ರಜ ತಮೋ ಗುಣ ಆವರಣಗಳಿಂದ ಕೂಡಿದೆ, 3 ಆವರಣಗಳಿಂದ ಕೂಡಿದೆ. ಪ್ರಥಮ ಪರಿಚ್ಛೇದದಲ್ಲಿ ಮನಸ್ಸು, ದ್ವಿತೀಯ ಪರಿಚ್ಛೇದದಲ್ಲಿ ದಶೇಂದ್ರಿಯಗಳು, ತೃತೀಯ ಪರಿಚ್ಛೇದದಲ್ಲಿ ಶಬ್ದಾದಿಗಳು ಚ್ಯುತವಾಗದೆ ಇಪ್ಪವು ಕಾರಣ ರೂಪದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಕಲ್ಪಕ್ಕೆ ಹೂವಿಗೆ ಪರಿಮಳ ವ್ಯಾಪ್ತವಾಗಿರುವಂತೆ ಹೊಂದಿಕೊಂಡಿವೆ. ಕೃತಿರಮಣನಾದ ಪರಮಾತ್ಮ ಅಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮನಸ್ಸು, ದಶೇಂದ್ರಿಯ, ಶಬ್ದಾದಿ ತನ್ಮಾತ್ರಗಳು ಹೀಗೆ 16 ಕಳೆಗಳುಳ್ಳ ಲಿಂಗ ಶರೀರ ಮತ್ತು ಅನಿರುದ್ಧ ಶರೀರ ಮಧ್ಯದಿ ಲಿಂಗ ಅನಿರುದ್ಧ ಶರೀರಗಳ ನಡುವೆ ಜೀವ ಪರಮಾಚ್ಛಾದಿಕ ದ್ವಯವು, ಲಿಂಗ ಶರೀರದ ಮೇಲೆ ಅನಿರುದ್ಧ ಶರೀರದವರೆಗೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ 2 ಆವರಣಗಳಿವೆ. ಇವೇ ಅಜ್ಞಾನ ಮೋಹಾದಿಗಳಿಗೆ ಕಾರಣವಾಗಿವೆ. ಇದನ್ನು ಬಾರದಂತೆ ದಾನವರನ್ನು ಅತಿ ದೂರ ಗೈಸುತ್ತ ಜನಾರ್ದನ ಅಂತ ಹೇಳ್ತಾರೆ. ಲಿಂಗ ಶರೀರಕ್ಕೆ ದಾನವ ದೈತ್ಯರ ಉಪಟಳ ಆಗದಂತೆ ಜನಾರ್ದನ ರೂಪಿಯಾಗಿರುವಂತಹ ಪರಮಾತ್ಮನು ಶ್ರೀಭೂ ದುರ್ಗಾ ಅಂತರ್ಯಾಮಿಯಾಗಿ 3 ಗುಣಗಳೊಳಗೆ ಸತ್ವ ರಜ ತಮೋಗುಣಗಳಿದ್ದು ತ್ರಿವೃತ್ತು ಎನಿಸಿ 3 ಗುಣದ ಕಾರ್ಯ ಮಾಡಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ ಪರಮಾತ್ಮ ಎಷ್ಟು ಜೀವರಿಗೆ ಮಾಡ್ತಾ ಇದ್ದಾನೆ. ಜೀವಗುಣಗಳನ್ನು ಜೀವನಿಗೆ ತಿಳಿದಂತೆ ಆವರಿಸುವುದು ಜೀವಾಚ್ಛಾದಿಕ ಅಂತ ಅನ್ಸ್ಕೊತೀವಿ. ಜೀವರಿಗೆ ಪರಮಾತ್ಮನ ಅಪರೋಕ್ಷ ಜ್ಞಾನವಾಗದಂತೆ ಪ್ರತಿಬಂಧಕವಾಗಿರುವುದು ಪರಮಾಚ್ಛಾದಿಕ ಅಂತ ಅನ್ಸ್ಕೊತೀವಿ. ಈ ವಿಷಯಗಳೆಲ್ಲ ಶ್ರುತಿಗೀತೆ ಇತ್ಯಾದಿ ಭಾಗವತ ದಶಮಸ್ಕಂದ ಇತ್ಯಾದಿಗಳಲ್ಲಿ ಬಂದಿದೆ. ಈ ರೀತಿಯಾಗಿ ಪರಮಾತ್ಮನು ಈ ಎರಡೂ ಇದು ಮಾಡಿ ಆಮೇಲೆ ಜೀವರಿಗೆ ಸಂತೋಷವನ್ನು ತಂದುಕೊಡ್ತಾನೆ. ರುದ್ರ ಬದಲಾದ ಮರರಿಗೆ ಅನಿರುದ್ಧ ದೇಹವೇ ಮನೆಯೆನಿಸುವುದು ಇದ್ದು ಕೆಲಸವ ಮಾಡುವರಲ್ಲಿಂದಿತ್ತ ಸ್ಥೂಲದಲೇ ಕ್ರುದ್ಧ ಖಳಜಿವಿಜರು ಪರಸ್ಪರ ಸ್ಪರ್ಧೆಯಿಂದಲೇ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನು ಆಚರಿಸುವರು ಪ್ರಾಣೇಶನಾಗ್ನಿಯಲಿ. ಅನಿರುದ್ಧ ದೇಹವೇ ಲಿಂಗದ ಮೇಲಿರುವ ಅನಿರುದ್ಧ ಶರೀರವು ರುದ್ರ ಇಂದ್ರ ಮೊದಲಾದ ದೇವತೆಗಳಾದ ತತ್ವದೇವರ್ಗಳಿಗೂ ತತ್ವಾಭಿಮಾನಿ ದೇವತೆಗಳಿಗೂ ಕಲ್ಯಾದಿ ದೈತ್ಯರಿಗೂ ಇರಲಿಕ್ಕೆ ಮನೆಯಾಗಿದೆ. ಈ ಅನಿರುದ್ಧ ಶರೀರದಲ್ಲಿ ದೇವದೈತ್ಯ ತಾತ್ವಿಕರಿದ್ದು ಕೆಲಸವನ್ನು ಮಾಡುವರು. ಕೆಲಸವ ಮಾಡರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವರ ವ್ಯಾಪಾರ ಇಲ್ಲ, ಅವರು ಇರಲಿಕ್ಕೆ ಮಾತ್ರ ಅವಕಾಶ. ಅಲ್ಲಿಂದ ಸ್ಥೂಲದಲ್ಲಿ ಅನಿರುದ್ಧ ಶರೀರದಿಂದ ಈಚೆಗೆ ಬಂದರೆ ಬಾಹ್ಯದಲ್ಲಿರುವ ಸ್ಥೂಲ ಶರೀರದಲ್ಲಿ ಕ್ರುದ್ಧ ಕೋಪಾವಿಷ್ಟರಾದ ಅಂದರೆ ಪಾಪಿ ದೈತ್ಯರು, ದಿವಿಜರು, ತತ್ವಾಭಿಮಾನಿ ದೇವತೆಗಳು ಪರಸ್ಪರ ಸ್ಪರ್ಧೆಯಿಂದಲೇ ಒಬ್ಬರಿಗೊಬ್ಬರು ಮತ್ಸರದಿಂದ ತಿಕ್ಕಾಡುತ್ತಾ ದ್ವಂದ್ವ ಕರ್ಮ ಪುಣ್ಯಕರ್ಮಗಳನ್ನು ದೇವತೆಗಳು, ಪಾಪಕರ್ಮಗಳನ್ನು ದೈತ್ಯರು, ಸಮೃದ್ಧಿಗಳನ್ನು ಭಾಳಷ್ಟಾಗಿ ಮಾಡಿಸ್ತಾರೆ. ದೇವತೆಗಳು ಪುಣ್ಯಕರ್ಮಗಳು ಮಾಡಿಸ್ತಾರೆ, ದೈತ್ಯರು ಪಾಪಗಳು ಮಾಡಿಸ್ತಾರೆ. ಪ್ರಾಣೇಶನಾಗ್ನಿಯಲ್ಲಿ ಪ್ರಾಣದೇವರ ಆಜ್ಞೆ, ಶ್ರೀ ಪ್ರಾಣದೇವರ ಆಜ್ಞೆಯಿಂದ ತಾವು ಪುಣ್ಯ ಪಾಪಗಳನ್ನು ಆಚರಿಸುತ್ತಾ ಮಾಡುತ್ತಾ ಜೀವರುಗಳಿಂದ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ.
ನೋಡಿರಿ, ನಮ್ಮಲ್ಲಿ ದೇವತೆಗಳು ಇದ್ದಾರೆ, ದೈತ್ಯರು ಇದ್ದಾರೆ. ದೈತ್ಯರು ಪಾಪಕರ್ಮಗಳನ್ನು ಮಾಡಿಸ್ತಾರೆ, ದೇವತೆಗಳು ಪುಣ್ಯಕರ್ಮಗಳನ್ನು ಮಾಡಿಸ್ತಾರೆ. ಅವರ ಅಂತರ್ಗತನಾಗಿ ಭಾರತೀಯ ರಮಣ ಆಯಾ ಜೀವರ ಯೋಗ್ಯತೆಗನುಸಾರವಾಗಿ ಮಾಡಿಸ್ತಾರೆ. ಇಷ್ಟು ಎಲ್ಲ ಹೇಳ್ತಾ ಇದ್ದಾರೆ. ಮುಂದಿನ ನಾಳೆ ನೋಡ್ಕೊಳ್ಳೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.